ಅಣ್ಣ ನನ್ನನ್ನ ಕರೆದೇನ ಅಂದಾಗಿ ಯಾರ್ದಣ್ಣ ಈ ಮಗು? ಯಾರ ಮಗುವನ್ನ ಹೊತ್ಕೊಂಡು ತೆಗೆದುಕೊಂಡು ಬಂದಿದ್ದೀಯಾ? ನಿನಗಾಗಿ ಪ್ರೀತಿಯಿಂದ ಈ ಕಾಣಿಕೆ ತಂದಿದ್ದೇನಮ್ಮ. ಇದು ನಿಜವಾಗಲೂ ಆ ದೇವರ ಕೊಟ್ಟ ವರವಮ್ಮ. ಅಣ್ಣ ನಿನಗೇನಾದ್ರೂ ಹುಚ್ಚು ಹಿಡಿದಿದ್ದೇನಣ್ಣ? ಯಾರ್ದೋ ಹೆತ್ತ ಮಗುವನ್ನ ತೆಗೆದುಕೊಂಡು ಬಂದು ನನಗೆ ಕಾಣಿಕೆಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ಅಣ್ಣ ನಿನಗೆ? ನಿಜ ಹೇಳಣ್ಣ, ಯಾರ ಮಗುವನ್ನ ಕತ್ತು ತಂದಿರುವಿ? ಒಂದ್ ವೇಳೆ ನನ್ನ ಗಂಡ ಬಂದು ಈ ಮಗು ಯಾರ್ದು, ಎಲ್ಲಿಂದ ಬಂತು ಅಂತ ಪ್ರಶ್ನೆಗಳು ಕೇಳಿದ್ರೆ ನಾನು ಏನಂತ ಉತ್ತರ ನೀಡಿಲ್ಲ. ತಂಗಿ, ನೀನು ಇದಕ್ಕೆ ಕೊಂಚ ಕೂಡ ಅಂಜಬೇಕಾಗಿಲ್ಲಮ್ಮ. ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ. ನನ್ನ ಮಾತು ಅಂದರೆ ಅವನಿಗೆ ವೇದ ವಾಕ್ಯ. ತಂಗಿ, ನಾನೆಲ್ಲ ಅವನಿಗೆ ಹೇಳ್ತೀನಮ್ಮ. ನೀನು ಮಾತ್ರ ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳದೆ ಈ ಮಗುವನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಇಂದಿನಿಂದ ನೀನೇ ಈ ಮಗುವಿಗೆ ಹೆತ್ತ ತಾಯಿ ಆಗಬೇಕಮ್ಮ, ಹೆತ್ತ ತಾಯಿ ಆಗಬೇಕು. ಅಣ್ಣ ದಯವಿಟ್ಟು ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ. ಸತ್ಯವಾಗ್ಲೂ ಕೇಳ್ತಾ ಇದ್ದೀನಿ, ಈ ಮಗು ಯಾರ್ದು? ಈ ಮಗುವನ್ನು ಹೆತ್ತ ತಂದೆ ತಾಯಿಗಳು ಯಾರಣ್ಣ? ಯಾರು? ಸತ್ಯವಾಗಿ ಹೇಳ್ತೀನಮ್ಮ ಈ ಮಾತು. ಇನ್ನು ಒಂದು ವಿಚಿತ್ರವಾದ ಪ್ರಶ್ನೆ ಕೇಳ್ತೀಯಲ್ಲಮ್ಮ. ತಂದೆ ತಾಯಿಗಳು ಏನಾದರೂ ಹೆತ್ತ ಮಗುವನ್ನು ದಾರಿ ಮೇಲೆ ಎತ್ತಿರ್ತಾರೇನಮ್ಮ? ನಾನು ಇಂದು ನನ್ನ ಕೆಲಸದಗೋಸ್ಕರ ನಮ್ಮೂರ ಬೆಟ್ಟಕ್ಕೆ ಹೋಗಿದ್ದೆ. ಮರಳಿ ಮನೆಗೆ ಬರುವಾಗ ಹಾದಿಯಲ್ಲಿ ಬೀದಿ ಮೇಲೆ ಬಿದ್ದು ಈ ಕೂಸು ಒಂದೇ ಸಮಯ ಅದಕ್ಕೆ ತಿಳಿದುಕೊಂಡು ಯಾರೋ ನಿರ್ಗತಿಕರು ಈ ಕೂಸನ್ನು ಜೋಪಾನ ಮಾಡದೆ ಬೀದಿ ಮೇಲೆ ಎಸೆದು ಹೋಗಿರ್ಬೇಕೆಂದು ತಿಳಿದು ಈ ಮಗುವನ್ನು ಎತ್ತಿಕೊಂಡು ಬಂದಿದ್ದೆಮ್ಮ. ನೋಡು, ತಾನಾಗೆ ನಿನ್ನ ಮನೆಯ ಬಾಗಿಲಿಗೆ ಬಂದಿದೆ ಈ ಭಾಗ್ಯ. ಈಗಲಾದರೂ ಇದಕ್ಕೆ ಆಶ್ರಯ ಕೊಡುತ್ತೀಯೋ ಬಿಡುತ್ತೀಯೋ ನಿನ್ನ. ಅಣ್ಣ, ಎಷ್ಟೊಂದು ವಿಚಿತ್ರವಾಗಿದೆಯಲ್ಲಣ್ಣ ಈ ಮಗುವಿನ ಕತೆ. ನಿಜ ಹೇಳ್ಬೇಕಂದ್ರೆ ಈ ಮಗು ನಿನಗೆ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯವೇ ಸರಿ ಅಣ್ಣ, ನಮ್ಮ ಭಾಗ್ಯಕ್ಕೆ. ಯಾಕಂದ್ರೆ ನನಗಂತೂ ಮಕ್ಕಳಾಗ್ಲಿಲ್ಲ. ಮಕ್ಕಳಾಗ್ತಾವೆಂಬ ಭಾಗ್ಯವು ನಾನು ನಿರೀಕ್ಷೆ ಮಾಡಿದ್ರು ಕೂಡ ದೇವರು ಇಲ್ಲಿವರೆಗೂ ನನಗೆ ಮಕ್ಕಳಾಗುವಂತೆ ಆಶೀರ್ವಾದ ಮಾಡಲೇ ಇಲ್ಲ. ಇನ್ಮೇಲೆ ಈ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಂತೆ ನಾನು ಜೋಪಾನ ಮಾಡ್ತೀನಣ್ಣ, ನಾನು ಜೋಪಾನ ಮಾಡ್ತೀನಿ. ನೀನ್ ಮಾತ್ರ ಯಾವುದಕ್ಕೂ ಚಿಂತೆ ಮಾಡ್ಬೇಡಣ್ಣ, ಮಾಡ್ಬೇಡ. ಮಗು, ನೀನು ಈ ಮಗುವನ್ನು ಎತ್ತಿಕೊಂಡು ನಿಂತಾಗ ಸುಂದರವಾಗಿ ಕಾಣುತ್ತೆ ಬರ್ತೇನಮ್ಮ. ನೋಡಲು ನನ್ನ ಕಣ್ಣುಗಳೇ ಹೋಗಮ್ಮ. ಪಾಪ ಮಗು ಹಸಿವಿನಿಂದ ಒಂದೇ ಸಮನೆ ಅಳುವುದು. ದಯವಿಟ್ಟು ಅದಕ್ಕೆ ಹಾಲು ಕುಡಿಸಿ ಸಮಾಧಾನ ಮಾಡಮ್ಮ. ಹೋಗು. ಆಗ್ಲೇಣ್ಣ, ಒಳಗಡೆ ಹೋಗಿ ಮಗುವಿಗೆ ಹಾಲು ಕುಡಿಸ್ಕೊಂಡು ಬರ್ತೀನಿ. ನೀನು ಇಲ್ಲಿ ಕೂತಿರಣ್ಣ, ನಿನಗೂ ಕೂಡ ಕಾಫಿ ಮಾಡ್ಕೊಂಡು ಬರ್ತೀನಿ.